ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಮೇಯ್ನಾಗಿ ಸಮ್ಮರಲ್ಲಿ ಈ ಒಂದು ವಿಷಯವನ್ನು ಫಾಲೋ ಮಾಡ್ಕೊಳ್ಳಿ. ಇದು ನಿಮ್ಮ ಮಗುವಿನ ಹೆಲ್ತನ್ನು ಕಾಪಾಡೋದ್ರ ಜೊತೆಗೆ ನಿಮಗೆ ಈ ಸಮ್ಮರಲ್ಲಿ ಆಗುವಂತಹ ಒಂದು ಹೀಟ್ ಆಗ್ಬೋದು, ಇಲ್ಲ ಪಾದ ಬಿಸಿ ಆಗೋದು, ಕೈಕಾಲುಗಳು ಒಂಥರ ತುಂಬ ಡ್ರೈ ಆಗೋದು, ತುಟಿ ಡ್ರೈ ಆಗೋದು, ನೆತ್ತಿ ಬಿಸಿ ಆಗೋದು, ಮತ್ತು ಕಾನ್ಸ್ಟಿಪೇಷನ್ ಆಗೋದು, ಮತ್ತು ಬೇದಿ ಆಗಾಗ ಏನಾದರೂ ಒಂದು ಚೂರು ಹೀಟ್ ತಿಂದ್ಬಿಟ್ರೂ ಡೈರಿಯಾ ಸ್ಟಾರ್ಟ್ ಆಗೋದು, ತುಂಬ ಹಿಂಸೆ ಅನಿಸೋದು, ಉರಿ ಮೂತ್ರ ಆಗೋದು, ಇಂಥವೆಲ್ಲ ಆಗುತ್ತೆ. ಇದ್ರ ತಾಪ ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಮನೆಯಲ್ಲೇ ಸಿಂಪಲ್ಲಾಗಿ 2 ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಅಂತ ಹೇಳ್ತೀನಿ. ಹಾಗೆಯೇ ಇದರಿಂದ ಮಗುವಿನ ವೆಯ್ಟ್ ಗೇನ್ ಆಗೋದ್ರ ಜೊತೆಗೆ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸೊಂಟ ನೋವು, ಬೆನ್ನು ನೋವು, ಕಾಲು ನೋವು ಕಡಿಮೆ ಆಗಿಬಿಟ್ಟು ಬೋನ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಮಗುಗೂ ಬೋನ್ ಸ್ಟ್ರೆಂತ್ ಬಂದು ಜಾಸ್ತಿ ಆಗುತ್ತೆ. ಹಾಗಾದರೆ ಅದು ಏನು 2 ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ. ಮೊದಲನೇದಾಗಿ ಬಂದು ಕಪ್ಪು ಅಕ್ಕಿ, ಇದಕ್ಕೆ ಬ್ಲ್ಯಾಕ್ ರೈಸ್ ಅಂತ ಹೇಳ್ತಾರೆ, ಮತ್ತು ಕವನಿ ಅರಸಿ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ನೇಮ್ಸ್ ಬ್ಲ್ಯಾಕ್ ರೈಸ್ ಅಂತಲೇ ನೀವು ಬಂದು ಸರ್ಚ್ ಮಾಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರುವಂಥ ಪ್ರಾವಿಷನ್ ಸ್ಟೋರ್ಸಲ್ಲಿ ವಿಚಾರಿಸಿ ನೋಡಿ, ಇಲ್ಲ ಸೂಪರ್ ಮಾರ್ಕೆಟ್, ಡಿಮಾರ್ಟಲ್ಲಿ ಕೇಳಿ ನೋಡಿ. ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಅಮೆಝಾನ್ ಪ್ಯಾಂಟ್ರಿಯಲ್ಲಿ ನಿಮಗೆ ಸಿಗುತ್ತೆ. ಸೊ ಇದನ್ನು ಆರ್ಡ್ರ್ ಮಾಡ್ಕೊಳ್ಳಿ. ಇದು 1 kg 300 ರೂಪಾಯಿ ಇದೆ. ನಾನು ಈಗಲೇ ರೇಟ್ ಕೂಡ ಹೇಳ್ಬಿಡ್ತೀನಿ. 300 ರೂಪಾಯಿ ಮೇಲೇ ಇದ್ರ ರೇಟು. ಸೊ 300 ರೂಪಾಯಿ ಕೊಟ್ಟು ನೀವು ತೊಗೊಳೋದ್ರಲ್ಲಿ ಮೋಸನೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ನಾನು. ಸೊ 1 kg ನೀವು ತೊಗೊಂಡ್ರಿ ಅಂತಂದರೆ ಅದಕ್ಕೆ ಸರಿಯಾಗಿ ನೀವು ಬಂದು ಉದ್ದಿನಬೇಳೆ, ಕರಿ ಉದ್ದಿನಬೇಳೆ ತೊಗೋಬೇಕು. ಸೊ ಒಂದು 400 ಗ್ರಾಮಷ್ಟು ಕಪ್ಪು ಅಕ್ಕಿ, ಒಂದು 300 ಗ್ರಾಮಷ್ಟು ಕರಿ ಉದ್ದಿನಬೇಳೆ. ಸೊ ಈ ಎರಡನ್ನು ಕಂಬೈನ್ ಮಾಡಿ ನೀವು ಲೈಟಾಗಿ ಉರಿರಿ. ಒಂದು ದಪ್ಪತಳ ಬಾಣಲಿ ತೊಗೊಂಡು ಘಮ ಅಂತ ಸ್ಮೆಲ್ ಬರೋವರೆಗೂ ಹುರಿದ್ಬಿಟ್ಟು, ನಿಮಗೆ ಸ್ಮೆಲ್ಗೆ ಆರೋಮಾಗೆ ಬೇಕು ಅಂದರೆ ಒಂದು 2ರಿಂದ 3-4 ಏಲಕ್ಕಿಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿದು ಅದನ್ನು ಆರಕ್ಕೆ ಬಿಟ್ಟು ಮಿಕ್ಸಿ ಜಾರೆ, ಮಿಲ್ಗೆ ಹೋಗಬೇಕು ಅನ್ನೋದೇನಿಲ್ಲ, ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಸ್ವಲ್ಪ ತರಿ ಇದ್ದರೂ ಓಕೆ, ಏನು ತೊಂದರೆ ಇಲ್ಲ. ಇದನ್ನು ಜರಡಿ ಹಿಡಿಬೇಕು ಅಂತ ಏನಿಲ್ಲ, ಹಾಗೆಯೇ ಬಿಸಿ ಆರಿದ್ಮೇಲೆ ಸ್ಟೋರ್ ಮಾಡಿಟ್ಕೊಳ್ಳಿ. ಡೈಲಿ ಈವ್ನಿಂಗ್ ಇಲ್ಲ ಅಂದರೆ ಬ್ರೇಕ್ಫಾಸ್ಟ್ ಸಮಯದಲ್ಲಿ 1 ಲೋಟ ಅಷ್ಟು ಗಂಜಿ ಮಾಡ್ಕೊಳ್ಳಿ. 1.5ರಿಂದ 2 ಸ್ಪೂನಷ್ಟು ಪೌಡರ್ ತೊಗೊಂಡು ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ, 1.5 ಲೋಟ ಅಷ್ಟು ನೀರಿಗೆ ಕುದಿಸ್ಬಿಟ್ಟು ನೀವು ಒಂದು ಸ್ವಲ್ಪ ನಾಟಿ ಸಕ್ಕರೆ, ಬೆಲ್ಲ ಯಾವುದಾದ್ರೂ ಯೂಸ್ ಮಾಡಿ ನೀವು ಇದನ್ನು ಕುಡಿತಾ ಬಂದರೆ ಖಂಡಿತವಾಗ್ಲೂ ನಾನು ಮೊದಲು ಹೇಳಿದಂಥ ಎಲ್ಲ ಬೆನಿಫಿಟ್ಸು ನಿಮಗೆ ಸಿಗುತ್ತೆ. ಸೊ ಇದರಲ್ಲಿ ಫೈಬರ್, ಕ್ಯಾಲ್ಶಿಯಂ ಜಾಸ್ತಿ ಸಿಗುತ್ತೆ. ನಿಮಗೆ, ನಿಮ್ಮ ಮಗುಗೆ ತುಂಬ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.